ಫುಲ್ ಬಾಡಿ ಅಲ್ಯೂಮಿನಿಯಂ, ಫುಟ್ ಪ್ಯಾಕ್ ಚಿಕ್ಕದು. ಇಂಡಿಯನ್ ಅವ್ರ ಕಾಲ್ ಚಿಕ್ಕ ಅಂತನ. ಇದ್ರಲ್ಲಿರೋ ಅರ್ಧ ಪವರ್ ಇದಕ್ಕೈತೆ ನಂಗೆ ಅನ್ಸಿದ್ ನನಗೆ. ನಂದು ಎಕ್ಸ್ಪಲ್ಸ್ ಮಾರ್ಬಿಟ್ಟು ಇಲ್ಲ ಇವ್ರಿಗೆ ಕೊಟ್ಬಿಟ್ಟು ಕೇಲೆಕ್ಸ್ ತಗೊಂಡೋಗ್ಬಿಡೋಣ ಅಂತ ಅನ್ಕೊಂಡೆ. ಫ್ಯೂಲ್ 1.4 ಲೀಟರ್. ಎಷ್ಟು ಲೀಟರ್ ಐತೆ ಅಂತ ತೋರಿಸ್ತಾ ಐತೆ. ಏಯ್ ಮುಂದೆ ಬಂದ್ರಿ. ಮುಖಾಮುಖಿ ಮಾಡ್ತಾ ಇದಾರೆ ಇಲ್ಲಿ ಬ್ರೋ. ಅದ್ರ ಮೇಲೆ ಹಚ್ಬಿಡ್ಬೋದು ಬೇಕಾದ್ರೆ ಇದನ್ನ. ಹಲೋ ನಾವು ಇವತ್ತು ಕಾಣಿಸ್ತಾ ಇಲ್ಲ, ಕವಾಸಾಕಿ ಶೋರೂಮ್ಗೆ ಬಂದಿದ್ದೀವಿ. ಲೆಟ್ ದಿ ಗುಡ್ ಟೈಮ್ಸ್ ರೋಲ್ ಅಂತೆ. ವಾಟ್ ಎ ಟ್ಯಾಗ್ ಲೈನ್ ಮ್ಯಾನ್. ಇದು ಯಾವ ಏರಿಯಾ ಬ್ರೋ? ಮರ್ತೋಯ್ತು. ರಿಚ್ಮೆಂಟ್ ಸರ್ಕಲ್ ಹತ್ರ ಇರೋ ಕವಾಸಾಕಿ ಶೋರೂಮ್. ಯಾವ ಗಾಡಿ ಇದು? 1100 ಇದೇನೆ. ಸ್ಯಾರಿ ಗಾರ್ಡ್ ಬಿಚ್ತವ್ರ ಹಾಕ್ತವ್ರ ಬ್ರೋ? ಹಾಯ್ ಬ್ರೋ. ಹಾಯ್. ನಾವಿವತ್ತು ಒಂದು ಕವಾಸಾಕಿ ಶೋರೂಮ್ಗೆ, ಸೂಪರ್ ಬೈಕ್ ಅಲ್ಲ, ಇದೇ ಕಮ್ಮಿ ದುಡ್ಡಿಂದು ಅನ್ಸುತ್ತೆ ಕವಾಸಾಕಿಲಿ ಇರೋದು ಬೈಕು. ಕೇಲೆಕ್ಸ್ 230. ಆದ್ರೆ ಕೇಲೆಕ್ಸ್ 230ಲಿ ಇಂಡಿಯನ್ ವರ್ಷನ್, ಇಂಪೋರ್ಟೆಡ್ ವರ್ಷನ್ CKD ಅಂತಂದ್ರೆ ನಿಮ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಇದಕ್ಕೂ ಮೇಯ್ನು ಸಸ್ಪೆನ್ಷನ್ನು ಅಲ್ಯೂಮಿನಿಯಂ, ಫುಲ್ ಬಾಡಿ ಅಲ್ಯೂಮಿನಿಯಂ. ಅದರಿಂದ ವೆಯ್ಟ್ ರಿಡಕ್ಷನ್, ತುಂಬಾ ವೆಯ್ಟ್ ರಿಡಕ್ಷನ್ ಆಗುತ್ತೆ. ಆಲ್ಮೋಸ್ಟ್ ಇದು 130 kgs ಇರೋದು ಗಾಡಿ. 130 kg ಇರೋ ಗಾಡಿಲಿ ಆಫ್ ರೋಡ್ ಹೋಗ್ತಾ ಇದ್ರೆ ಹೆಂಗಿರುತ್ತೆ? ಆರ್ಸ್ಕೊಂಡು ಹೋಯ್ತಾ ಇರೋದೇನೆ ನೋಡು. ಹ್ಯಾಂಡಲ್ ಬಾರಲ್ಲೂ ಸ್ವಲ್ಪ ಡಿಫ್ರೆನ್ಸು. ಡೈರೆಕ್ಟ್ ಅಂದ್ರೆ ಇದರಲ್ಲಿ ಕನ್ಸೋಲ್ ಆತರ ಇಲ್ವಲ್ಲ, ಒಂಥರ ಮೋಡು ಆತರ ಎಲ್ಲ ಹೋಗಿ ಚೇಂಜ್ ಮಾಡ್ಕೊಳಕ್ಕೆ. ಡೈರೆಕ್ಟ್ ABS ಆಫ್ ಆನ್. ಇದೆಲ್ಲ ರಿವ್ಯೂ ಮಾಡುವಾಗ ಮಾಡೋಣ ಗಾಡಿ ತಗೊಂಡೋದ್ಮೇಲೆ. ಫುಟ್ ಪ್ಯಾಕ್ಸ್ ಅಲ್ಲೂ ನೋಡ್ರಿ, ಇದರಲ್ಲಿ ಫುಲ್ಲಿ ಡೆಡಿಕೇಟೆಡ್ ಆಫ್ ರೋಡ್ ಬೈಕ್ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ಇದರಲ್ಲಿ ರಬ್ಬರ್ ಇದೇ ಇಲ್ಲ, ಪ್ಲಗ್ ತರ ರಬ್ಬರ್ದು ಇದೇ ಇಲ್ಲ. ಅದ್ರಲ್ಲೂ ಹಂಗೆ ಅಲ್ವಾ? ಫುಟ್ ಪ್ಯಾಕ್ ಚಿಕ್ಕದು. ಇಂಡಿಯನ್ ಅವ್ರ ಕಾಲ್ ಚಿಕ್ಕ ಅಂತನ. ಶೋವಾ ಸಸ್ಪೆನ್ಷನ್ಸು, ಸ್ಟಿಕ್ಕರಿಂಗು ಮತ್ತು ಬಾಡಿ ಪ್ಯಾನಲ್ ಒಂಚೂರು ಚೇಂಜಿಂಗೆ. ಇದರಲ್ಲಿ ಇನ್ನೂ ಅಗ್ಲ ಬರುತ್ತೆ ನೋಡು. ನೋಡ್ರಿ 6 ಟಚ್ ಆಯ್ತದೆ. 6'4" ಇರೋರ್ಗೆ ಯಾವ ಥರ ಕಾಣುತ್ತೆ ನೋಡ್ರಿ ಗಾಡಿ. ಸೈಕಲ್ಲು ಕಾಲ್ ನನಗೂ ಇಟ್ಕೋತ ಆರಾಮಾಗಿ. ಸೀಟ್ ಐಟ್ ಅಷ್ಟೊಂದೇನು ಇದು ಅನ್ಸಲ್ಲ, ಫ್ಲಾಟ್ ಫುಟ್ ಮಾಡ್ಬೋದು ಆರಾಮಾಗಿ. ಇದು ಫುಲ್ಲಿ ಆಫ್ ರೋಡಿಂಗು. ಆ ಸೀಟ್ ಹಾಕ್ಸ್ಕೋಬೋದಲ್ಲ ಅದಕ್ಕೆ ಬ್ರೋ. ಶೋವಾ ಸಸ್ಪೆನ್ಷನ್ ಬ್ರೋ, ಕ್ರೇಜಿ ಇದು. ಎರಡು ಓಡ್ಸ್ ನೋಡ್ಬೇಕು ಬ್ರೋ, ಸಾಕಾದಾಗ ಅನ್ಸುತ್ತೆ ಮಾತ್ರ. ಇದಂತೂ ಇದೇನು ಅನ್ಸಲ್ಲ ನಿಮ್ಗೆ ಇದು ಓಡಿಸ್ಬಿಟ್ರೆ. ಸೇಮ್ ಸೀಟ್ ಇಡ್ತಾನೆ, ಸೇಮು. ಸ್ಯಾಂಡಿ ನೋಡ್ಲೇ ಇಲ್ಲ ಕಣ್ರಿ. ಹೆಂಗೆ ಅಂದ್ರೆ ಗ್ಯಾಪಲ್ಲಿ ಒಬ್ರೊಬ್ರು ಮಾತಾಡ್ಸ ನಿನಗೆ ಬ್ರೋ. ಇದು 10R ಬುಕ್ ಮಾಡಿದ್ದೆ, ಅವ್ರು ಲೇಟ್ ಆಗುತ್ತೆ ಅಂತಂದ್ರು, ಕ್ಯಾನ್ಸಲ್ ಮಾಡ್ಬಿಟ್ಟೆ. Z9 ಹೊಸ Z9 ಚೆನ್ನಾಗೇ ಇಲ್ಲ ಬಿಡ್ರಿ. ಕಲರ್ ಯಾವುದೇ ಆಗಲಿ ಚೆನ್ನಾಗೇ ಇಲ್ಲ ಬ್ರೋ. ಈ ಫ್ರೇಮ್ ಗೋಲ್ಡ್ ಕಲರ್ ಕೊಟ್ಟವ್ರೆ. ಓಹೋ ಬ್ರೋ, ನಿಮ್ಮ ಹೈಟ್ ಎಷ್ಟು? ನಿಮ್ದು ಹೈಟ್ ಎಷ್ಟು? 5'7" ಫುಲ್ ಟಿಪ್ಟೋ ಥರ ಆಗ್ತಾ ಇದೆ. ಅದೇ ಟಿಪ್ಟೋಗಿಂತ ಇನ್ನೊಂಚೂರು ಕೆಳಗಡೆ ಐತೆ. ಇದ್ಯಾಕೆ ನಂಬರ್ ಪ್ಲೇಟ್ ಉಲ್ಟಾ ಹಾಕ್ಬಿಟ್ಟವ್ರೆ ಬ್ರೋ? ಇದಕ್ಕೂ ಸ್ಟಾಕಲ್ಲಿ ಸೀಟ್ ಬರಲ್ಲ. ನಿಮ್ದಕ್ಕೆ ಬಂದಿತ್ತ ಬ್ರೋ ಸ್ಟಾಕಲ್ಲಿ ಸೀಟು? ಇದಕ್ಕಿಲ್ಲ. ಫ್ರಂಟಿಂದ ನೋಡಕ್ ಚೆನ್ನಾಗಿಲ್ಲಪ್ಪ, ಒಂಥರ ಫ್ರಂಟಿಂದ ಲುಕ್ ಚೆನ್ನಾಗಿಲ್ಲ ಇದ್ರದ್ದು. ಬೇರೆ ಇನ್ನೆಲ್ಲ ಚೆನ್ನಾಗೈತೆ. ಬಟನ್ ಏನ್ ಗುರು ಹಿಂಗ್ ಕೊಟ್ಟವ್ರು ಒಳ್ಳೆ. ಕ್ರೂಸ್ ಕಂಟ್ರೋಲ್ ಇಲ್ಲೈತೆ. 6R ಸಕ್ಕದಾಗ ಕಾಣ್ತೈತೆ ಬ್ರೋ, ಒಳ್ಳೆ. ಚೆನ್ನಾಗೈತೆ. ಎಕ್ಸಾಸ್ಟು ಚೆನ್ನಾಗಿ ಕೊಟ್ಟವ್ರೆ ಚಿಕ್ಕದಾಗೇನೆ. ಹಿಂಗೆ ಸ್ಟಾಕಿಂದ ಎಕ್ಸಾಸ್ಟ್ ಊರಾಗ್ಲ ಹಿಂಗೆ ಬಂದ್ಬಿಡ್ತಾವ ಒಳ್ಳೆ. ಹಾಯ್ ಕಂಗ್ರ್ಯಾಚುಲೇಷನ್ಸ್. ಗಾಡಿ ತಗೊಂಡಾದ್ಮೇಲೆ ಕಂಪ್ಲೀಟ್ ರಿವ್ಯೂ ಮಾಡೋಣ. ಇವಾಗ ತಗೊಂಡೋಗೋಣ ಸಾಕು. ಮಧ್ಯಾಹ್ನ ತಗೊಳ್ಳೋಣ ಅಂತ ಹೇಳಿದೀವರು, ಕತ್ಲೆನೇ ಆಗೋಯ್ತು. ಎಷ್ಟು ಗಂಟೆ ಆಯಿತು? 6:21. ಇವರು ಸ್ಟಾರ್ಟಿಂಗಲ್ಲಿ ಹಿತೇಶ್ ಬ್ರೋ ಫಸ್ಟೇ ಪ್ಲ್ಯಾನ್ ಹಾಕಿದ್ರು ಇಂಡಿಯನ್ ವರ್ಷನ್ ಕೇಲೆಕ್ಸ್ ತಗೊಂಬಿಡೋಣ ಅಂತ. ಅದಾದಮೇಲೆ ಸ್ಟಾಕ್ ಸಿಗ್ತಿರಲಿಲ್ಲ ಅಂತ ಒಂದ್ಸರಿ ಕೇಳ್ಕೊಂಬನ್ನಿಬ್ರು ಅಂತ ಹೇಳಿದ್ರು. ಇಲ್ಲಿ ಬಂದಾಗ ನಾನು 2 ಗಾಡಿ ಟೆಸ್ಟ್ ರೈಡ್ ಮಾಡಿದೆ. ಅದು ಇದನ್ನೇ ಓಡಿಸಿದ್ದು ಇಂಡಿಯನ್ ವರ್ಷನ್ನು. ಅದಾದ್ಮೇಲೆ ಅದು ನೋಡಿಸ್ದೆ. ಅದು ನೋಡ್ಸಾದ್ಮೇಲೆ ಇದರಲ್ಲಿರೋ ಅರ್ಧ ಪವರ್ ಇದಕ್ಕೈತೆ ನಂಗೆ ಅನ್ಸಿದ್ದು ನನಗೆ. ಅದಕ್ಕೋಸ್ಕರ ಒಂದೇ ಮಾತು ಹೇಳಿದ್ದು, ಬ್ರೋ ತಗೊಂಡ್ರೆ ಬಿಗ್ಗಿಯಾಗಿರೋದೇ ತಗೊಬೇಕು, ಹೊಡೆದ್ರೆ ಆನೇನೆ ಹೊಡಿಬೇಕು ಅಂತ ಇಂಪೋರ್ಟೆಡ್ ವರ್ಷನ್ ತಳಿ ಅಂತ ಹೇಳಿದೆ. ಆಯ್ತು. ಆಮೇಲೆ ಸೆಂಡಿ, ಇವಾಗ ನೀನು ಯಾವ ತಳನ ಅಂತ ಪ್ಲಾನ್ ಹಾಕಿದ್ಯಪ್ಪ ಇದರಲ್ಲಿ? ಇಷ್ಟರಲ್ಲಿ ಕೇಲೆಕ್ಸಿಗೆ ನೆಕ್ಸ್ಟ್ ಲೆವೆಲ್ ಮಾಡಿಸ್ಬೋದು. ಎಕ್ಸಾಸ್ಟಿಂದ ಹಿಡಿದು ಚೈನ್ ಸ್ಪ್ರಾಕೆಟು, ಫುಟ್ ಪ್ಯಾಕ್ಸು, ಹ್ಯಾಂಡಲ್ ಬಾರು, ಇನ್ನು ಏನೇನೋ ಚೇಂಜ್ ಮಾಡಿಸ್ಬೋದು. ಇವಾಗಲೇ ಕ್ರೇಜಿ ಆಗೈತೆ ಗಾಡಿ. ಇದು ನಿನ್ನ ಒಂದು ಲೆವೆಲ್ ಸೈಕಾಗಿ ಮಾಡ್ಬೋದು. ಇದು ರಿಮ್ಮು ಅಲ್ಯೂಮಿನಿಯಂ ಕೊಟ್ಬಿಟ್ಟಿದ್ರೆ ಸಕ್ಕದಾಗಿರೋದಲ್ವಾ? ಇನ್ನೂ ಲೈಟ್. ಅವಾಗ 130ರಿಂದ 110 kg. ನಾನು ಟೆಸ್ಟ್ ರೈಡ್ ಮಾಡಿದಾಗ ಏನು ಅನಿಸಿತ್ತು ಅಂತಂದರೆ, ನಂದು ಎಕ್ಸ್ಪಲ್ಸ್ ಮಾರ್ಬಿಟ್ಟು ಇಲ್ಲ ಇವ್ರಿಗೆ ಕೊಟ್ಬಿಟ್ಟು ಕೇಲೆಕ್ಸ್ ಹಂಗೆ ಬೇಡ ಕೇಲೆಕ್ಸ್ ತಗೊಂಡೋಗ್ಬಿಡೋಣ ಅಂತ ಅನ್ಕೊಂಡೆ.
ಇಂಡಿಯನ್ ವರ್ಷನ್ ಚೆನ್ನಾಗಿ ಇಷ್ಟ ಆಗಲ್ಲ ಬಿಡು, ಇಂಪೋರ್ಟೆಡ್ CKD ವರ್ಷನ್ ಇಷ್ಟ ಆಯಿತು. 397 ಅಂದ್ಬಿಟ್ರಲ್ಲ, ಸರ್ ಬರ್ತೀನಿ ಸರ್ ಅಂತ ಅಂದ್ಬಿಟ್ಟು ಹಿಂಗೆ ಹೊಂಟ್ಬಿಟ್ಟೆ ನಾನು. ಒಂದು ಈಗ ತಾನೇ ಒಂದು ZX 6R ಡೆಲಿವರಿ ಕೊಟ್ಟವ್ರೆ, ಫುಲ್ ಪಾಲಿಶ್ ಹಾಕಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಇವಾಗ ನಮ್ಮ ಗಾಡಿ ರೆಡಿ ಆಗ್ತಾ ಇದೆ ಫಾರ್ ದ ಡೆಲಿವರಿ. ವರ್ಸಸ್ 300 ಇದು, ಅಲ್ಲಿ 650 ಅದು. 390 ADV ತಳೋಕ್ಕೂ ಮುಂಚೆ ಇದಕ್ಕೂ ಒಂದ್ಸರಿ ಪ್ಲಾನ್ ಹಾಕಿದ್ವಿ. ಸಕ್ಕತ್ತಾಗಿ ಕಾಣುತ್ತೆ ಸೈಜು. ಸೀಟ್ ಹೈಟು ಸಖತ್ ಕಡಿಮೆ ಆಗೋಯ್ತು. ಸೀಟ್ ಹೈಟ್ ಜಾಸ್ತಿನೇ ಮಾಡಬಹುದಾಯ್ತಪ್ಪ, ಅದೇನಕ್ಕೆ ಇವರು ಗ್ರೇ ಕಲರ್ನು ಚೂಸ್ ಮಾಡ್ಬೋದಿತ್ತು. ಇದರಲ್ಲಿ ಗ್ರೇ ಕಲರ್ ಆಪ್ಷನ್ ಇತ್ತು, ಗ್ರೇ ಕಲರ್ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಆದರೆ ಇವರು ಕವಾಸಕಿ ಗ್ರೀನ್ ಬೇಕು ಅಂತ ಗ್ರೀನ್ ತಗೊಂಡಿದ್ದು. ಈ ಟೆಸ್ಟ್ ರೈಡ್ ಗಾಡಿಗಳಿಗೆ ಪೆಟ್ರೋಲ್ ಹಾಕಕ್ಕೆ ನೋಡಿ ಹೆಂಗೆ ಮಾಡ್ಬಿಟ್ಟವ್ರು ಕ್ಯಾನು. ಇನ್ನು ಫಸ್ಟ್ ಫ್ಲೋರ್ ಬೇರೆ ಐತೆ, ಮೇಲ್ಗೆ ಹೋಗೋಣ ಬತ್ತೀಯಾ? ಫಸ್ಟ್ ಫ್ಲೋರಲ್ಲೂ ಕ್ರೇಜಿ ಗಾಡಿಗಳಿದ್ದಾವೆ. ಹೂ ಇದ್ರ ಥರ ಐತೆ ಆರ್ಲೆ ಡೇವಿಡ್ಸನ್ದು. ಇದು ಬರುತ್ತೆ 440X, ಆ ಥರ ಐತೆ ಒಳ್ಳೆ ಡಿಸೈನ್ ಸೇಮು. ನನ್ನ ಪ್ರಕಾರ ಇದ್ರ ಕಾಪಿನೇ ಅವ್ರು ಮಾಡಿರ್ಬೋದು. ಕವಾಸಕಿಲಿ ಮೋಸ್ಟ್ ಸೆಲ್ಲಿಂಗ್ ಗಾಡಿ ಅಂದರೆ Z9, ಅದು ಬಿಟ್ಟರೆ 10R. ಯಾವುದೋ ಇದರಲ್ಲಿ ಡೆಲಿವರಿ ತಳುವಾಗ ಗ್ಲಾಸಿಂದ ಆರಿಸ್ಬಿಡ್ತಾರಲ್ಲ, ಹಂಗೆ ಆರಿಸ್ಬಿಡೋದಾ? ಇದರಲ್ಲಿ ಡ್ಯಾಂಪ್ನರ್ ಐತೆ, ಸ್ಟೇರಿಂಗ್ ಡ್ಯಾಂಪ್ನರ್. ಅದರಲ್ಲಿತ್ತಾ? ಅದರಲ್ಲಿ ಇಲ್ಲಲ್ವಾ, ಹಾಕ್ಸ್ಕೊಬೇಕಂಗಾರೆ ಅದಕ್ಕೆ. ಒಂದಿನ ಹಿಂಗೆ 10R ತಗೊಂಡು ಅಂತ ಹೋಯ್ತಾ ಇದ್ರೆ ನಮ್ಮ ಮನೆ ಮುಂದೆನೇ ಬೈಪಾಸು. ನಮ್ಮ ಮನೆ ಸಿಕ್ಕಿದ ತಕ್ಷಣ ಒಂದು ವೀಲಲ್ಲಿ ಹೋಯ್ತಾ ಇರ್ತೀನಿ. ಕೇಬಲ್ ಕ್ಲಚ್ಚು, ಹೈಡ್ರಾಲಿಕ್ ಬ್ರೇಕು, ಶೋವಾ ಸಸ್ಪೆನ್ಷನ್ನು. ಇದೇನಿರ್ಬೋದು ಇದು? ಮಾಮೂಲಿ ಅಲ್ಲ ಅಡ್ಜಸ್ಟ್ ಮಾಡ್ತೀವಲ್ಲ, ಅದ್ರದ್ದು ಕ್ಯಾಲಿಬ್ರೇಟ್ ಆಗೋಕ್ಕೆ ಕೊಟ್ಟಿರೋದು ಅನ್ಸುತ್ತದೇನೋ. ಫ್ಯೂಯಲು 1.4 ಲೀಟರು. ಎಷ್ಟು ಲೀಟ್ರ್ ಐತೆ ಅಂತ ತೋರಿಸ್ತಾ ಇದೆ. ಅಯ್ಯಪ್ಪ, ಓಡೋಮೀಟರ್ 4 ಕಿಲೋಮೀಟ್ರ್ ಓಡಿರೋದಾ? ಟೈಮು ಹೆಂಗೈತೆ ಗುರು, ಏನೋ ಒಂಥರ ಸಕದ ಐತೆ. ಏನೋ ಟೋಟಲ್ ಟೈಮ್ ಇದು ಬಂದ್ಬಿಡ್ತು. ಲ್ಯಾಪ್ ಹೊಡೆಯೋದು ಅನ್ಸುತ್ತೆ, ಲ್ಯಾಪ್ತದು. ಇದು ಇವತ್ತು ಕವಾಸ, ಇದು KLX ತಾಣೋಣ. ಇದು ನಾಳೆ 10R ಬಾ. ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋ ಇದು ಮಲ್ಕ. ಸೆಕೆಂಡ್ ಟೈಮ್ ಬರ್ತಾ ಇರೋದು ಕವಾಸಕಿ ಶೋರೂಮ್ಗೆ. ನೀವು ಫಸ್ಟ್ ಟೈಮ್ ತಾನೆ? ನಂದು ಫಸ್ಟ್ ಟೈಮ್ ಆಗಬೇಕಿತ್ತು. ನಾನು ಇದನ್ನು ಟೆಸ್ಟ್ ರೈಡ್ ಮಾಡೋಕ್ಕೆ ಅಂತ ಬಂದಿದ್ನಲ್ಲ, ಅದು ಫಸ್ಟ್ ಟೈಮ್ ಆಗಿಬಿಡ್ತು. ಅವು ಮಿಸ್ಟೇಕ್ ಆಗಿದೆ, ಒಂದು ಏರ್ ಕಡಿಮೆ ಇದೆ ಅಲ್ವಾ ಅಣ್ಣ? ಒಡ್ಸೋದ ಬಿಡ್ರಿ ಹಂಗಾರೆ. ಈ ಕೇಕ್ ಕಟಿಂಗ್ ಸೆರೆಮನಿ. ಅದು ಏರ್ ಫಿಲ್ಟ್ರ್ ಚೇಂಜ್ ಆಗೈತೆ ಅನ್ನೋ ಫೀಲ್ ಕೊಡುತ್ತಾನೆ ಒಂಥರ. ಇದು ಬುರ್ ಅನ್ನು ತೊಳ್ತಾರ. ಚೆನ್ನಾಗೈತೆ. ಬಾಯ್ ಕವಾಸಾಕಿ ಶೋರೂಮ್. ಹಾಫ್ ಟ್ಯಾಂಕ್ ಕೊಟ್ಟವ್ರೆ, ಪರವಾಗಿಲ್ಲ ಬ್ರೋ. ಅಷ್ಟಾರು ಕೊಟ್ಟವ್ರಲ್ಲ. ಇದ್ರಲ್ಲಿ ಇವಾಗ ನಿಮ್ದಿಯಾಗಿ ಹೋದ್ರೆ ಬ್ರೋ ಆರಾಮಾಗಿ ಮಾಗಡಿವರೆಗೂ ಹೋಗ್ಬೋದು. ಏಯ್ ಮುಂದೆ ಬನ್ರಿ. ಮುಖಾಮುಖಿ ಮಾಡ್ತಾ ಇದಾರೆ ಇಲ್ಲಿ ಬ್ರೋ. ಅದ್ರ ಮೇಲೆ ಹಚ್ಬಿಡ್ಬೋದು ಬೇಕಾದ್ರೆ ಇದನ್ನ. ಸರಿ, ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇರೋದೇನೆ ಅಷ್ಟೇ. ಇವಾಗ ಮುಗೀತು. ಆ ಡೀಟೇಲ್ ರಿವ್ಯೂ ಮಾಡೋ ಅಷ್ಟರಲ್ಲಿ ಒಂದು ಎಕ್ಸಾಸ್ಟ್ ಬಂದಿರುತ್ತೆ ಅದಕ್ಕೆ. ಬಾಯ್.